ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಸೊ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಫ್ಯಾಷನ್ ಟೆಕ್. ಇವತ್ತಿನ ವಿಡಿಯೋದಲ್ಲಿ ಕಳೆದ ವಿಡಿಯೋ ಒಂದು ಮಾಡಿದ್ದೆ ಅಲ್ವಾ, ಓವರ್ಲಾಕ್ ಮಿಷಿನ್ ಬಗ್ಗೆ. ಸೊ ಕಂಪ್ಲೀಟ್ ಆಗಿ ಡೀಟೇಲ್ಸ್ನ ಕೊಟ್ಟಿದ್ದೆ. ಸುಜುಕಿ ಓವರ್ಲಾಕ್ ಮಿಷಿನ್ ತುಂಬ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು. ಸೊ ನನಗೆ ತುಂಬ ಕಮೆಂಟ್ ಬಂದಿದ್ದು ಅಂತ ಅಂದರೆ, ಸೊ ಅದರಲ್ಲಿ ಜಿಗ್ಜಾಗ್ ಮಾಡ್ಬೋದಾ ಓವರ್ಲಾಕ್ ಮಿಷಿನಲ್ಲಿ ತುಂಬ ಜನ ಕಮೆಂಟ್ ಮಾಡಿದ್ರಿ. ಹಾಗೆ ತುಂಬ ಜನ ಪ್ರೈಸ್ ಎಲ್ಲರೂ ಕೂಡ ಕೇಳಿದ್ದೀನಿ. ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ಪ್ರತಿಯೊಂದು ಮಿಷಿನ್ದು ಕೂಡ ನಾನು ಅಮೌಂಟ್ನ ಹೇಳ್ತೀನಿ, ಕೊನೆಯಲ್ಲಿ ಹೇಳ್ತೀನಿ. ಸೊ ಅದ್ರ ಫೀಚರ್ಸ್ ಎಲ್ಲನೂ ನಾನು ಸ್ಟಾರ್ಟಿಂಗ್ ಹೇಳ್ಬಿಟ್ಟು ಸೊ ಕೊನೆಯಲ್ಲಿ ಪ್ರೈಸ್ನ ಮೆನ್ಷನ್ ಮಾಡ್ತೀನಿ. ಸೊ ಎಷ್ಟಾಗುತ್ತೆ, ನಿಮಗೆ ಡೆಲಿವರಿ ಚಾರ್ಜ್ ಎಷ್ಟಾಗುತ್ತೆ, ಇಲ್ಲೇ ಬಂದು ತೊಗೊಂಡ್ರೆ ಎಷ್ಟಾಗುತ್ತೆ, ಪ್ರತಿಯೊಂದು ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ ನಾನು. ಸೊ ತುಂಬ ಜನ ಕಮೆಂಟ್ನ ಮಾಡ್ತಾ ಇರ್ತೀರಾ. ಸೊ ಎಷ್ಟು ಪ್ರೈಸ್ ಅಂತ ತುಂಬ ಜನ ಕೇಳಿದ್ರ. ನಾನು ಆಲ್ರೆಡಿ ವಿಡಿಯೋದಲ್ಲಿ ಹೇಳಿದ್ದೀನಿ ನಾನು. ಸೊ ನೀವು ವಿಡಿಯೋನ ಪೂರ್ತಿ ನೋಡಿ. ಸೊ ತುಂಬ ಜನಕ್ಕೆ ನಾನು ಅದನ್ನು ಪ್ರೈಸ್ನ ಕೆಲವೊಂದು ಮೆನ್ಷನ್ ಮಾಡೋಣ, ಯಾಕಂದರೆ ಅವ್ರು ವಿಡಿಯೋ ನೋಡಲಿ ಕ್ಲಿಯರಾಗಿ ನೋಡಿದ್ರೆ ಅರ್ಥ ಆಗೋದು. ಸೊ ಕೆಲವೊಂದು ಏನಂದರೆ ಕೆಲವ್ರು ಗೊತ್ತಿರಲ್ಲ ಫೀಚರ್ಸ್, ಸುಮ್ಮನೆ ರೇಟ್ ಹೇಳ್ಬಿಟ್ಟಿದ ತಕ್ಷಣ ಸೊ ಕೆಲವ್ರಿಗೆ ಗೊತ್ತಾಗಲ್ಲ. ಸೊ ಕೆಲವರು ಜಾಸ್ತಿ ಅನ್ಕೋಬೋದು, ಕೆಲವರು ಕಮ್ಮಿ ಅಂತ ಅನ್ಕೋಬೋದು. ಸೊ ಫೀಚರ್ಸ್ ಅದ್ರ ತಿಳ್ಕೊಂಡ್ರೆ ನಿಮಗೂ ತುಂಬ ಈಸಿ ಆಗುತ್ತೆ. ಸುಮ್ಮನೆ ನಾನು ಪ್ರೈಸ್ನ ಸೊ ಅಂದರೆ ಸುಮ್ಮನೆ ಕಮೆಂಟಲ್ಲಿ ಹಾಕ್ಬಿಟ್ರೆ ನಿಮ್ಗೆ ಗೊತ್ತಾಗಲ್ಲ. ಸೊ ಕ್ಲಿಯರಾಗಿ ನೋಡಲಿ ಅಂತ ಹೇಳ್ಬಿಟ್ಟು ನಾನು ಕೆಲವೊಂದೆಷ್ಟು ಪ್ರೈಸ್ ಅಂದರೂ ಕೂಡ ಕೆಲವೊಂದಿಗೆ ನಾನು ರೀಪ್ಲೈ ಮಾಡಲ್ಲ, ಕೆಲವೊಂದು ನಾನು ರೀಪ್ಲೈ ಮಾಡ್ತೀನಿ. ಬಟ್ ಓವರ್ಲಾಕ್ ಮಿಷಿನು ನಾನು ವಿಡಿಯೋದಲ್ಲಿ ಹೇಳಿದ್ದೀನಿ ಎಷ್ಟು ಪ್ರೈಸ್ ಆಗುತ್ತೆ, ಸೊ ಶಿಪ್ಪಿಂಗ್ ಚಾರ್ಜ್ ಎಷ್ಟಿರುತ್ತೆ, ಪ್ರತಿಯೊಂದು ಕೂಡ ನಾನು ಮೆನ್ಷನ್ನ ಮಾಡಿದ್ದೀನಿ. ಸೊ ಕೆಲವು ಪೂರ್ತಿ ನೋಡಲ್ಲ ವಿಡಿಯೋನ, ಸೊ ಅಲ್ಲೇ ಸ್ಕಿಪ್ ಮಾಡಿಬಿಡ್ತಾರೆ. ಜಸ್ಟ್ ಓವರ್ಲಾಕ್ ಮಿಷಿನ್ ಮಾತ್ರ ತಿಳ್ಕೊಂಬಂದ್ಬಿಟ್ಟು ಎಷ್ಟು ಅಂತ ಪ್ರೈಸ್ ಕಮೆಂಟ್ ಹಾಕ್ತೀರಾ. ಸೊ ನಾನು ಈ ವಿಡಿಯೋನ ನೀವು ಪೂರ್ತಿ ನೋಡಲಿ ಅಂತ ಕೆಲವೊಂದು ಕಮೆಂಟ್ ನಾನು ಅಂದರೆ ಪ್ರೈಸ್ ಎಷ್ಟು ಅನ್ನೋದಕ್ಕೆ ನಾನು ವಿಡಿಯೋನ ಅಂದರೆ ರಿಪ್ಲೈ ಮಾಡಿಲ್ಲ. ನಾನು ಕೆಲವೊಂದು ಅಂದರೆ 2 ಡೇಸ್ ಆದಮೇಲೆ ಮತ್ತೆ ರಿಪ್ಲೈ ಮಾಡ್ತೀನಿ ನಾನು. ಸೊ ಅದನ್ನು ವಿಡಿಯೋನ ನೋಡಲಿ ಪೂರ್ತಿ ಅವರು ಅಂತ ಹೇಳ್ಬಿಟ್ಟು ತುಂಬ ಜನ ಕೆಲವೊಂದು ವಿಡಿಯೋಗಳಲ್ಲಿ ನಾನು ಹೇಳಿರ್ತೀನಿ ಪ್ರೈಸೆಲ್ಲ ಎಷ್ಟು ಅಂತ ಹೇಳಿದರೂ ಕೂಡ ಮತ್ತೆ ಪ್ರೈಸ್ ಎಷ್ಟು ಅಂತ ಕೂಡ ತುಂಬ ಜನ ಕಮೆಂಟ್ ಮಾಡ್ತಾ ಇರ್ತೀರಾ. ಸೊ ಹಂಗಾಗಿ ಸೊ ಇವತ್ತು ಬಂದುಬಿಟ್ಟು ನಾನು ಮೇಯ್ನಾಗಿ ನನಗೆ ಸೊ ಓವರ್ಲಾಕ್ ಮಿಷಿನಲ್ಲಿ ಜಿಗ್ಜಾಗ್ ಬರುತ್ತಾ ಅಂತ ತುಂಬ ಜನ ಕೇಳಿದ್ರಿ. ಸೊ ಹಾಗಾಗಿ ಓವರ್ಲಾಕ್ ಮಿಷಿನಲ್ಲಿ ಜಿಗ್ಜಾಗ್ ಬರುತ್ತಾ ಬರಲ್ವಾ ಸೊ ಅಂತ ಹೇಳ್ಬಿಟ್ಟು ಇವತ್ತಿನ ಅದರದ್ದು ಕೂಡ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಂಡು ಕೊಡ್ತೀನಿ. ಹಾಗೆ ಸೊ ಪ್ರೈಸ್ನ ಕೂಡ ಇನ್ನೊಂದು ಸಲ ಕೂಡ ಇದರಲ್ಲಿ ಮೆನ್ಷನ್ನ ಮಾಡ್ತೀನಿ. ಶಿಪ್ಪಿಂಗ್ ಚಾರ್ಜ್ ಎಲ್ಲ ಎಷ್ಟಿರುತ್ತೆ ಏನು ಅಂತ ಹೇಳ್ಬಿಟ್ಟು ನಿಮಗೆ ಇವಾಗ ಕಂಪ್ಲೀಟಾಗಿ ನಾನು ಅದನ್ನು ಹೇಳ್ತೀನಿ. ಸೊ ಖಂಡಿತವಾಗ್ಲೂ ಪ್ಲೀಸ್ ಪೂರ್ತಿಯಾಗಿ ವಿಡಿಯೋನ ನೋಡಿ, ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಬರೀ ಜಸ್ಟ್ ಫೀಚರ್ಸ್ ತಿಳ್ಕೊಂಡ್ರೆ ನಿಮ್ಗೆ ಏನು ಗೊತ್ತಾಗುತ್ತೆ, ನೀವು ಫುಲ್ಲು ಅದು ಪ್ರೈಸ್ ತಿಳ್ಕೊಳ್ಬೇಕು. ವಿತೌಟ್ ಸ್ಟ್ಯಾಂಡು ವಿತ್ ಸ್ಟ್ಯಾಂಡ್ಗೆಲ್ಲ ಏನು ಪ್ರೈಸ್ ಆಗುತ್ತೆ ಅಂತ ನೀವು ವಿಡಿಯೋ ನೋಡಿದ್ರೆ ನಿಮಗೆ ಕಂಪ್ಲೀಟಾಗಿ ಒಂದು ನಿಮಗೆ ಕ್ಲಾರಿಫಿಕೇಷನ್ ಸಿಗುತ್ತೆ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಫಸ್ಟು ವಿಡಿಯೋ ನೋಡ್ಕೊಂಡು ಬಂದ್ಬಿಡೋಣ. ಸೊ ಅದ್ರ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ಹೇಳ್ತೀನಿ. ಸೊ ಆಮೇಲೆ ಸೊ ಅದೆಲ್ಲ ಶಿಪ್ಪಿಂಗ್ ಚಾರ್ಜ್ ಬಗ್ಗೆ ಕೂಡ ಕಂಪ್ಲೀಟಾಗಿ ಮಾಹಿತಿನ ಕೊಡ್ತೀನಿ. ಇವತ್ತು ನೀವು ನೋಡ್ತಾ ಇರೋದು ಸುಜುಕಿ ಹೈ ಸ್ಪೀಡ್ ಓವರ್ಲಾಕ್ ಮಿಷಿನ್ನು. ಇನ್ನು ಹಲವರು ಕೇಳ್ತಿದ್ದಾರೆ ಇದರಲ್ಲಿ ಜಿಗ್ಜಾಗ್ ಬರುತ್ತಾ ಅಂತ ಹೇಳ್ಬಿಟ್ಟು. ಸೊ ಉತ್ತರ ಏನು ಅಂತ ಅಂದರೆ ಈ ಮಿಷಿನಲ್ಲಿ ಜಿಗ್ಜಾಗ್ ಬರೋದಿಲ್ಲ, ಓವರ್ಲಾಕ್ ಸ್ಟಿಚ್ ಮಾತ್ರನೇ ಬರುತ್ತೆ. ನನಗೆ ಸಿಕ್ಕಾಪಟ್ಟೆ ಕಮೆಂಟ್ ಬಂದಿದ್ದು ಮೇನ್ ಇದೇನೆ, ಇದರಲ್ಲಿ ಜಿಗ್ಜಾಗ್ ಬರುತ್ತಾ ಅಂತ ಹೇಳ್ಬಿಟ್ಟು. ಸೊ ಇನ್ನು ಯಾಕೆ ಜಿಗ್ಜಾಗ್ ಬರೋದಿಲ್ಲ ಅಂತ ಅನ್ನೋದನ್ನು ನೋಡೋದಾದರೆ ಈ ಮಿಷಿನ್ನು ಮೆಕ್ಯಾನಿಸಮು ಮತ್ತು ನೀಡಲ್ ಮೂಮೆಂಟು ಸೊ ಜಿಗ್ಜಾಗ್ ಸ್ಟಿಚ್ಗೆ ಬೇಕಾದ ರೀತಿಯಲ್ಲಿ ಇರೋದಿಲ್ಲ. ಇನ್ನು ಜಿಗ್ಜಾಗ್ ಸ್ಟಿಚ್ಚು ಬರಬೇಕು ಅಂತ ಅಂದರೆ ನೀವು ಸೂಜಿನ ಎಡಬಲಕ್ಕೆ ಚಲಿಸಬೇಕಾಗತ್ತೆ. ಅಂದರೆ ಓವರ್ಲಾಕ್ ಮಿಷಿನಲ್ಲಿ ಸೂಜಿ ಮೇಲಿಂದ ಕೆಳಗೆ ಮಾತ್ರ ಚಲಿಸುತ್ತದೆ. ಹಂಗಾಗಿ ನಿಮಗೆ ಜಿಗ್ಜಾಗು ಈ ಒಂದು ಮಿಷಿನಲ್ಲಿ ಬರೋದಿಲ್ಲ. ಇದರಲ್ಲಿ ಲೂಪರು ಮತ್ತು ನೈಫ್ ಸಿಸ್ಟಮ್ ಬಟ್ಟೆಯನ್ನು ಅಂಚನ ಕತ್ತರಿಸುತ್ತಾ ಒಂದೇ ಸಮಯದಲ್ಲಿ ಓವರ್ಲಾಕ್ ಸ್ಟಿಚ್ನ ಮಾಡಿಕೊಳ್ಳುತ್ತೆ. ಆದ್ದರಿಂದ ಬಟ್ಟೆ ಉದುರೋದನ್ನು ತಡೆಗಟ್ಟಲು ಮತ್ತು ಚೆನ್ನಾಗಿ ಫಿನಿಶಿಂಗ್ ಮಾತ್ರನೇ ಕೊಡೋದು. ಜಿಗ್ಜಾಗ್ ಮಿಷಿನ್ ಮತ್ತು ಓವರ್ಲಾಕ್ ಮಿಷಿನ್ ಎರಡರ ಕೆಲಸ ಬೇರೆ ಬೇರೆ. ಜಿಗ್ಜಾಗ್ ಮಿಷಿನಲ್ಲಿ ಡಿಸೈನ್ ಸ್ಟಿಚ್ಚು ಮತ್ತು ಜಿಗ್ಜಾಗ್ ಸ್ಟಿಚ್ನ ಮಾಡ್ಬೋದು. ಅಂದರೆ ಓವರ್ಲಾಕ್ ಮಿಷಿನಲ್ಲಿ ಅಂಚಿನ ಫಿನಿಶಿಂಗ್ ಮಾತ್ರನೇ ಫಾಸ್ಟ್ ಸ್ಟಿಚಿಂಗಾಗಿ ಕೆಲಸನ ಮಾಡೋದಕ್ಕೆ ಬಳಸ್ತಾರೆ. ಹಾಗಾಗಿ ಈ ಸುಜುಕಿ ಹೈ ಸ್ಪೀಡ್ ಓವರ್ಲಾಕ್ ಮಿಷಿನಲ್ಲಿ ಜಿಗ್ಜಾಗ್ ಬರೋದಿಲ್ಲ. ಕಾರಣ ಅದರ ಒಳಗಿನ ಮೆಕ್ಯಾನಿಸಮು ಸೂಜಿಯ ಚಲನೆ ಜಿಗ್ಜಾಗ್ ಸ್ಟಿಚ್ಗೆ ವಿನ್ಯಾಸಗೊಳಿಸಿರೋದಿಲ್ಲ. ಹಾಗಾಗಿ ನಿಮಗೆ ಓವರ್ಲಾಕು ಬರೀ ಕೆಲಸಕ್ಕೆ ಮಾತ್ರ ತಯಾರಾಗಿರುತ್ತೆ. ಸೊ ನಿಮಗೆ ಡೌಟ್ಸು ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ. ಏನಾರ ಇದ್ದರೆ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ. ಇನ್ನು ವಿಡಿಯೋನ ನೋಡಿದ್ರಲ್ವಾ, ಸೊ ಇದರಲ್ಲಿ ಯಾವುದೇ ಥರ ನಿಮಗೆ ಜಿಗ್ಜಾಗ್ ಬರಲ್ಲ. ಸೊ ಓವರ್ಲಾಕ್ ಅಂದಮೇಲೆ ಓವರ್ಲಾಕ್ ಆಗ್ತದೆ. ಇದನ್ನ ಜಿಗ್ಜಾಗ್ ಮಿಷಿನಲ್ಲಿ ನೀವು ಪರ್ಚೇಸ್ ಮಾಡ್ಕೊಂಡ್ರು ಕೂಡ ಜಿಗ್ಜಾಗಲ್ಲಿ ನಿಮಗೆ ಓವರ್ಲಾಕ್ ಮಾಡೋದಕ್ಕೆ ಬರಲ್ಲ. ಹಾಗೆ ನಿಮಗೆ ಓವರ್ಲಾಕ್ ಮಿಷಿನ್ ತೊಗೊಂಡ್ರೆ ಓವರ್ಲಾಕ್ ಜಿಗ್ಜಾಗ್ ಅಂತೂ ಮಾಡ್ಲಿಕ್ಕೆ ಬರಲ್ಲ. ಸೊ ಈ ಪ್ರತಿಯೊಂದಕ್ಕೂ ಅದರದೇ ಆದ ಸಪ್ರೇಟ್ ಅಸಸ್ ಇದೆ. ತುಂಬ ಜನ ನನಗೆ ಅದನ್ನು ಕೇಳಿದ್ರಿ. ನೀವು ಕೆಲವೊಂದು ವಿಡಿಯೋಗಳಲ್ಲಿ 2 2 in 1 ಆಪ್ಷನ್ ಇದೆ ಅಂತ ಹೇಳ್ತೀರಾ, ಕೆಲವೊಂದು ವಿಡಿಯೋದಲ್ಲಿ ಸಪ್ರೇಟ್ ತೊಗೊಳ್ಳಿ ಅಂತ ಹೇಳ್ತೀರಾ. ಯಾವ್ದು ತೊಗೊಳ್ಬೇಕು ನಮಗೂ ಕನ್ಫ್ಯೂಷನ್ ಆಗುತ್ತೆ ಅಂತ ಕೂಡ ಕೇಳಿದ್ರಿ. ಸೊ ಒಂದ್ಸಲ ವಿಡಿಯೋನ ಕ್ಲಿಯರಾಗಿ ನೋಡಿ, ನಿಮಗೆ ಖಂಡಿತವಾಗ್ಲೂ ಅರ್ಥ ಆಗುತ್ತೆ. ಸೊ ಕೆಲವೊಂದು ಫೀಚರ್ಸ್ ಇರೋದ್ರಲ್ಲಿ ಮಾತ್ರ ನಾನು ಅದನ್ನು ಮೆನ್ಷನ್ನ ಮಾಡಿರ್ತೀನಿ. ಫೀಚರ್ಸ್ ಇಲ್ಲದೆ ಇರೋದನ್ನು ನಾನು ಖಂಡಿತವಾಗ್ಲೂ ಮೆನ್ಷನ್ ಮಾಡಲ್ಲ. ಸೊ ನಿಮಗೆ ಉಷಾ ಜಾನೋಮಿ ಆಗಿರ್ಬೋದು, ಅಲ್ಲೂ ಡೀಲೆಕ್ಸಲ್ಲಿ ಆಗಿರ್ಬೋದು, ಆಮೇಲೆ ಸ್ಟಿಚ್ ಕ್ವೀನಲ್ಲಿ, ಸೊ ಇದರೆಲ್ಲ ನಿಮಗೆ ಒಂದೊಂದು ಆಪ್ಷನ್ಸ್ ಇರುತ್ತೆ. ಸ್ಟಿಚ್ ಕ್ವೀನಲ್ಲಿ ಬರೀ ಸ್ಟಿಚಿಂಗ್ ಮಾತ್ರನೇ ಬರುತ್ತೆ. ಸೊ ನಿಮಗೆ ಇದರಲ್ಲಿ ಯಾವುದರಲ್ಲಿ ಅಲ್ಲೂ ಡೀಲೆಕ್ಸಲ್ಲಿ ನಿಮಗೆ 2 ಬರುತ್ತೆ ಆಪ್ಷನ್. ಸೊ ಹಂಗಾಗಿ ನಾನು ಅದು ಇರೋದಕ್ಕೆ ಮಾತ್ರ ನಾನು ನಿಮಗೆ ಮೆನ್ಷನ್ ಮಾಡ್ತೀನಿ. ಸೊ ಇಲ್ಲದಿರೋ ಆಪ್ಷನ್ ಇರೋದಕ್ಕೆ ನಾನು ಮೆನ್ಷನ್ ಮಾಡೋಕ್ಕೋಗಲ್ಲ. ಹಾಗಾಗಿ ನಿಮಗೆ ಸೊ ಕನ್ಫ್ಯೂಸ್ ಆಗ್ತಾ ಇರ್ಬೋದು. ಸೊ ನಾನು ಹೇಳ್ತಾ ಇರೋದು ಕೆಲವೊಬ್ಬರಿಗೆ ಒಂದರಲ್ಲೇ ಸ್ಟಿಚ್ ಇಷ್ಟ ಆಗಲ್ಲ. ಕೆಲವೊಬ್ಬರಿಗೆ ಲೈಕ್ ಹೆಂಗಂದರೆ 2 ಸಲ ಟೆನ್ಷನ್ ಸೆಟ್ನ ಚೇಂಜ್ ಮಾಡಿಕೊಂಡು ಮಾಡೋಷ್ಟು ಪೇಷನ್ಸ್ ಇರಲ್ಲ.
ಸೊ ಆ ಥರದವ್ರಿಗೆ ನೀವು ಸಪ್ರೇಟ್ ತೊಗೊಳ್ಳಿ ಅಂತ ಕೂಡ ನಾನು ಹೇಳಿರ್ತೀನಿ. ಸೊ ಅದರಲ್ಲಿ ಫೀಚರ್ಸ್ ಬರೋಂಗಿದ್ದಾಗ ತುಂಬ ಜನ ಅಂದರೆ ಏನು ಗೊತ್ತಾ, ಮೇಯ್ನಾಗಿ ತುಂಬ ಅದರಲ್ಲೇ ಪ್ರತಿಯೊಂದು ಓವರ್ಲೋಡ್ ಮಾಡಿ ಪ್ರಾಬ್ಲಮ್ ಆಗಬಾರ್ದು ಅನ್ನೋದಕ್ಕೋಸ್ಕರ ನಾನು ಸಪ್ರೇಟ್ ತೊಗೊಂಡ್ರೆ ಬೆಸ್ಟ್ ಅಂತ ಹೇಳ್ತೀನಿ. ಇನ್ನು ಕೆಲವರಿಗೆ ಅಂದರೆ ಒಬ್ಬೊಬ್ಬರು ಮೈಂಡ್ ಸೆಟ್ ಒಂದೊಂದು ಥರ ಇರುತ್ತೆ. ಕೆಲವರಿಗೆ ನಮಗೆ ಅದರಲ್ಲೇ ಮಾಡಬೇಕು ಅಂತ ಒಬ್ಬರು ಇಷ್ಟಪಡ್ತಾರೆ, ಇನ್ನು ಕೆಲವರು ಇಲ್ಲ ನಾನು ಸಪ್ರೇಟ್ ಮಾಡಬೇಕು ಅಂತ ಇಷ್ಟಪಡ್ತಾರೆ. ನಾನು 2 ಕೂಡ ಆಪ್ಷನ್ಸ್ನ ಹೇಳ್ತೀನಿ, ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಸೊ ಅದರಲ್ಲಿ ನೀವು ಪರ್ಚೇಸ್ನ ಮಾಡ್ಕೊಳ್ಬೋದು. ಸೊ ನಾನು ಪ್ರತಿಯೊಂದಕ್ಕೂ ಡಿಫ್ರೆನ್ಸ್ ಕೂಡ ಹೇಳ್ತೀನಿ, ಅದು ಪ್ರಾಬ್ಲಮ್ನು ಕೂಡ ನಾನು ಮೆನ್ಷನ್ ಮಾಡಿರ್ತಿರ್ತೀನಿ. ಸೊ ಹಾಗಾಗಿ ನಿಮಗೆ ಯಾವ ಸರಿ ಅನಿಸುತ್ತೆ, ಇಲ್ಲ ನಮಗೆ ಎರಡು ಒಂದರಲ್ಲೇ ಬೇಕು ಅಂದವರು ಅದನ್ನು ತೊಗೊಳ್ಳಿ, ಇಲ್ಲ ಸಪ್ರೇಟ್ ಬೇಕು ಅಂದ್ರೆ ಅದನ್ನು ತೊಗೊಳ್ಳಿ. ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ನಾನು ಹೇಳ್ತೀನಿ. ಸೊ ಯಾವುದು ಬೆಸ್ಟು ಯಾವುದು ಇಲ್ಲ ಅಂತ, ಮತ್ತು ಅದನ್ನು ಕೂಡ ಹೇಳ್ತೀನಿ. ಓವರ್ಲೋಡಾಗಿ ಮಾಡಿದ್ರೆ ಯಾವುದು ಕೂಡ ನಿಮಗೆ ಒಂದು ಮಿಷಿನಲ್ಲಿ 2 ಆಪ್ಷನ್ಸು 3 ಆಪ್ಷನ್ಸ್ ಇರೋದನ್ನ ತುಂಬ ಓವರ್ಲೋಡ್ ಮಾಡಿದ್ರೆ ಕೂಡ ಯಾವ ಮಿಷಿನು ಕೂಡ ತೊಡ್ಕೊಳ್ಳೋ, ನೀವು ಎಷ್ಟೇ ಕಾಸ್ಟ್ಲಿ ಮಿಷಿನ್ ತೊಗೊಂಡು ಬಂದು ಕೂಡ ಒಂದು ಮಿಷಿನು ಒಂದಕ್ಕಷ್ಟೇ ಪರ್ಫೆಕ್ಟ್ ಅಂತ ಹೇಳ್ತೀನಿ. ಸೊ ಅದನ್ನು ಕೂಡ ನಾನು ಹೇಳಿದ್ದೀನಿ ಕ್ಲಿಯರಾಗಿ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ನೀವು ತುಂಬ ಓವರ್ಲೋಡ್ ಮಾಡೋರಿಗೆ ನಿಮಗೆ ಒಂದೇ ಮಿಷಿನಲ್ಲಿ ಜಿಗ್ಜಾಗು ಸ್ಟಿಚಿಂಗು ಬಳಸ್ಕೋಬೇಡಿ. ತುಂಬ ಅಂದರೆ ನೀವು ಮನೆಗೆ ಮಾತ್ರ ಯೂಸ್ ಮಾಡ್ಕೊಳ್ತೀನಿ, ನನ್ನ ಮನೆಗೆ ಮಾತ್ರ ಸಾಕು, ನಮ್ಮ ಬಟ್ಟೆಗಳನ್ನು ಮಾತ್ರ ಮಾಡ್ಕೊತೀನಿ ಅಂತ ಅನ್ನೋರಿಗೆ ನಿಮ್ಗೆ 2 ಆಪ್ಷನ್ನ ತೊಗೊಳ್ಳಿ. ಜಿಗ್ಜಾಗ್ ಆಗಿರ್ಬೋದು, ಸ್ಟಿಚಿಂಗ್ ಒಂದೇ ವಿಷಯಲ್ಲಿ ಬರುತ್ತಲ್ವಾ, ಆ ಥರ ಪರ್ಚೇಸ್ನ ಮಾಡ್ಕೊಳ್ಳಿ. ನೀವು ಬೋಟಿಕ್ ಇರೋರು, ಈ ಥರ ತುಂಬ ಸ್ಪೀಡಾಗಿ ಕೆಲಸ ಮಾಡೋರಿಗೆಲ್ಲರೂ ನೀವು ಒಂದರಲ್ಲೇ ಎಲ್ಲ ಮಾಡ್ತೀನಿ ಅಂತಂದರೆ ಖಂಡಿತ ಆಗಲ್ಲ. ಸೊ ಅದನ್ನು ಕೂಡ ನಾನು ಕ್ಲಿಯರಾಗಿ ಪ್ರತಿಯೊಂದು ವಿಡಿಯೋಗಳಲ್ಲೂ ಹೇಳಿರ್ತೀನಿ. ಸೊ ಇವಾಗಲೂ ನಿಮ್ಗೆ ಹೇಳಿದ್ದೀನಿ, ಡೌಟ್ ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ. ಓವರ್ಲೋಡೆಡ್ ಮಾಡೋರು ಸಪ್ರೇಟಾಗಿ ತೊಗೊಳ್ಳಿ. ಒಂದರಲ್ಲಿ ನಮ್ಗೆ ಸಾಕು, ನಾವೇ ನಮ್ಮ ಮನೆಗೆ ಮಾತ್ರ ಮಾಡ್ಕೊಳ್ತೀವಿ ಅಂತ ಅನ್ನೋರು ಆರಾಮಾಗಿ ಒಂದೇ ಮಿಷಿನ ತೊಗೊಳ್ಳಿ, ಯಾವ ಥರ ತೊಂದರೆ ಇಲ್ಲ. ಬಟ್ ನಿಮ್ಗೆ ಆಪ್ಷನ್ನು ಕೆಲವರಿಗೆ ಹೇಳೋದಕ್ಕೆ ನಾನು ನಿಮಗೆ ಆಪ್ಷನ್ ಹೇಳಿದೆ. ತುಂಬ ಮಾಡಿದ್ರು ಪರವಾಗಿಲ್ಲ, ಏನು ಪ್ರಾಬ್ಲಮ್. ಬಟ್ ನೀವು ಬೋಟಿಕ್ ಅಂತ ಮಾಡಿದ್ರಿಗೆ ತುಂಬ ದಿನಕ್ಕೆ ಏನಿಲ್ಲ ಅಂದ್ರೆ 7-8 ಬ್ಲೌಸ್ ಹೊಲಿಯೋರಿಗೆ ನಿಜವಾಗ್ಲೂ ಒಂದು ಮೇಂಟೈನ್ ಮಾಡೋಕ್ಕಾಗಲ್ಲ, ತುಂಬಾ ಇದಾಗುತ್ತೆ. ಹಾಗಾಗಿ ಸಪ್ರೇಟ್ ಮಿಷಿನ್ ತೊಗೊಳ್ಳೋದು ತುಂಬಾ ಬೆಸ್ಟ್ ಅಂತಲೇ ಹೇಳ್ತೀನಿ. ಮನೆ ಕೆಲಸಕ್ಕೆ ಮನೆ ಯೂಸ್ ಮಾಡ್ಕೊಳ್ಳೋರು ಆರಾಮಾಗಿ ನೀವು ಬೇಕಾದ್ರೆ 2 ಸ್ಟಿಚಿಗೆಲ್ಲ ಒಂದರಲ್ಲೇ ಬರುತ್ತಲ್ವ, ಅದರಲ್ಲಿ ಬೇಕಾದ್ರೆ ನೀವು ತೊಗೊಳ್ಬೋದು. ಇನ್ನು ರಾಯಲ್ ಸನ್ ಮಿಷಿನಲ್ಲಿ ನಾನು ಹೇಳಿದೆ ಅಲ್ವಾ, ಸೊ ರಾಯಲ್ ಸನ್ ಮಿಷಿನಲ್ಲಿ ಕೂಡ ನೀವು ಆರಾಮಾಗಿ ವರ್ಕ್ ಮಾಡಿದ್ರೆ ಜಿಗ್ಜಾಗ್ ಮಾಡ್ಕೊಳ್ಬೋದು. ಹಾಗೆ ನೀವು ಎಂಬ್ರಾಯ್ಡಿಂಗ್ ಮಾಡ್ಕೊಳ್ಳೋದು ತುಂಬಾ ಬೆಸ್ಟ್, ಸ್ಟಿಚಿಗೂ ಕೂಡ ಮಾಡ್ಕೊಳ್ಬೋದು. ಬಟ್ ನೀವು ಒಂದೇ ಮಿಷಿನಲ್ಲಿ 3 ಕೆಲಸನೂ ಮಾಡೋಕ್ಕಾಗಲ್ಲ, ತಿರ್ಗಾ ಅದರಲ್ಲೇ ಮಾಡಿ ನಿಜವಾಗ್ಲೂ ಬೇಜಾರಾಗುತ್ತೆ. ಸೊ ಅದು ಕೂಡ ಪ್ರಾಬ್ಲಮ್ ಬಂದೇ ಬರುತ್ತೆ, ಮಾಡಿ. ಸೊ ಅದಕ್ಕೂ ಕೂಡ ಒಂದು ಲಿಮಿಟ್ ಇದೆ, ಯಾವ್ದು ಎಷ್ಟು ಮಾಡಬೇಕು ಅಷ್ಟನ್ನು ಮಾತ್ರ ಮಾಡಬೇಕು. ಈಗ 3 ಆಪ್ಷನ್ ಅಂದರೆ ಅಷ್ಟು ಸ್ಟಿಚ್ ಅಷ್ಟು ಮಾತ್ರ ಮಾಡಿದ್ರೆ ಚೆನ್ನಾಗಿರುತ್ತೆ. ನೀವು ತುಂಬ ಓವರ್ಲೋಡ್ ಮಾಡಿದಾಗ ಹೆಂಗಾಗುತ್ತಲ್ವ, ಸೊ ಅದೇ ಥರನೇ ಇದು ಕೂಡ ಅಷ್ಟೇ. ಬೇಕಾ ನೀವು ಅದನ್ನು ಎಂಬ್ರಾಯ್ಡಿಂಗಿಗೆ ಮಾಡಿಕೊಳ್ಳಿ, ಜಿಗ್ಜಾಗಿಗೆ ಮಾಡಿಕೊಳ್ಳಿ, ಎಷ್ಟಾರ ಮಾಡಿ ಎಂಬ್ರಾಯ್ಡಿಂಗು ಜಿಗ್ಜಾಗು ಸಕ್ಕತ್ತಾಗಿ ಬರುತ್ತೆ, ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಓಕೆನಾ, ಈ ಥರ ಅದನ್ನು ನೋಡಿಕೊಂಡು ನೀವು ಯಾವುದು ತುಂಬ ಫೀಚರ್ಸ್ ಇರೋದನ್ನ ಮಾತ್ರ ನೀವು ಕ್ವಾಂಟಿಟಿನ ಯೂಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಆರಾಮಾಗಿ ಅದರಲ್ಲಿ ಜಿಗ್ಜಾಗ್ ಮಾಡ್ಕೋಬೋದು, ಎಂಬ್ರಾಯ್ಡಿಂಗ್ ನೀವು ಎಷ್ಟಾರ ಮಾಡ್ಕೊಳ್ಳಿ, ಆರಾಮಾಗಿ ಬರುತ್ತೆ ಆ ಮಿಷಿನಲ್ಲಿ. ಸೊ ಹಾಗೆ ಕಲ್ತಿರೋರಿಗೆ ತುಂಬ ಬೆಸ್ಟ್ ಅಂತಲೇ ಹೇಳ್ತೀನಿ. ಸೊ ಹಾಗೆ ಪ್ರತಿಯೊಂದರಲ್ಲೂ ಒಂದೊಂದು ಫೀಚರ್ಸ್ ಇರುತ್ತೆ. ಸೊ ನೀವು ಯಾವ ರೀತಿ ಕ್ವಾಂಟಿಟಿ ನೀವು ಯಾವ ರೀತಿ ಯೂಸ್ ಮಾಡ್ತೀರಾ ಅನ್ನೋದ್ರ ಮೇಲೆ ಮಿಷಿನ ನೋಡಿಕೊಂಡು ಪರ್ಚೇಸ್ ಮಾಡ್ಕೊಳ್ಳಿ ಅಂತ ಮಾತ್ರ ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತೀನಿ. ಓಕೆನಾ. ಸೊ ಮತ್ತು ಇನ್ನೊಂದು, ಇವಾಗ ನಿಮ್ಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ, ಏನೋ ಡೌಟ್ಸ್ ನಿಮಗೆ ಕಮೆಂಟ್ ಮಾಡಿ. ಹಾಗೆ ನಿಮಗೆ ತುಂಬ ಜನ ಕೇಳ್ತಾ ಇದ್ರಿ ಎಷ್ಟು ಪ್ರೈಸ್ ಅಂತ ಹೇಳ್ಬಿಟ್ಟು. ಸೊ ನಾನು ಕಳೆದ ವಿಡಿಯೋದಲ್ಲೂ ಕೂಡ ನಾನು ಆಲ್ರೆಡಿ ಹೇಳಿದ್ವಿ, ಶಿಪ್ಪಿಂಗ್ ಚಾರ್ಜು ಕೂಡ ನಿಮಗೆ ಎಲ್ಲ ಫ್ರೀ ಇರುತ್ತೆ, ನಿಮಗೆ ಆರಾಮಾಗಿ ನೀವು ಪರ್ಚೇಸ್ನ ಮಾಡ್ಕೊಂಡು. ಮಿಷಿನ್ ಬಂದುಬಿಟ್ಟು ನಿಮಗೆ 7,000 ರೂಪಾಯಿಗೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ. ಸೊ ನೀವೇನಿಲ್ಲ, ನಿಮ್ಗೆ ಏನಾರ ಮಿಷಿನ್ ಬೇಕು ಅಂತಂದರೆ ನಾನು ಸ್ಕ್ರೀನಲ್ಲಿ ನಂಬರ್ನ ಹಾಕಿರ್ತೀನೋ, ಈ ನಂಬರ್ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಸೊ ನೀವು ಅಡ್ವಾನ್ಸ್ ಮಾಡ್ಕೊಂಡು ಬುಕ್ಕಿಂಗ್ ಮಾಡ್ಕೊಳ್ಳಿ, ನಮಗೆ ಮಿಷಿನ್ ಬೇಕು ಅಂತ ಹೇಳ್ಬಿಟ್ಟು 1,000 ಕೊಟ್ಬಿಟ್ಟು ನೀವು ಅಡ್ವಾನ್ಸ್ ಮಾಡ್ಕೊಂಡ್ರೆ, ಸೊ ನಿಮಗೆ ನಾವು ಏನಾದರೂ ನಿಮಗೆ VLR ಟ್ರಾನ್ಸ್ಪೋರ್ಟು ನಿಮಗೆ ಎಲ್ಲಿ ಈಸಿ ಇರುತ್ತೆ, ಹತ್ರ ಇರುತ್ತೆ, ಸೊ ಅದನ್ನು ನೀವು ಬುಕ್ ಮಾಡ್ಕೊಳ್ಬೋದು. VLR ಬೇಕಂದರೆ VLR, ಇಲ್ಲ ಪ್ರೊಫೆಷ್ನಲ್ ಕೊರಿಯರ್ ಬೇಕು ಅಂದರೆ ಸೊ ನಿಮ್ಗೆ ಅದು ಯಾವ್ದು ಅನುಕೂಲ ಆಗುತ್ತೋ ಅದನ್ನು 2 ಕೂಡ ನಮ್ಮಲ್ಲಿ ಫೆಸಿಲಿಟೀಸ್ ಇರುತ್ತೆ, ಆರಾಮಾಗಿ ನೀವು ಹಾಕ್ಕೊಳ್ಬೋದು. ನೀವು 1,000 ಕೊಟ್ಟು ಅಡ್ವಾನ್ಸ್ ಮಾಡ್ಕೊಳ್ಳಿ. ಸೊ ನಿಮಗೆ ಒಂದು 2-3 ಡೇಸ್ ಒಳಗಡೆ ನಿಮಗೆ ಒಂದು ಅಮೌಂಟ್ ಬರುತ್ತೆ. ಇನ್ನು ನಿಮ್ಗೆ ಏನಾದ್ರು VLR ಬೇಕು ಅಂತ ಅಂದರೆ ಸೊ ಅದನ್ನು ನಾವು ಹಾಕಬೇಕಾದ್ರೆ ಸೊ ನೀವು ಫುಲ್ ಅಮೌಂಟ್ನ ಪೇ ಮಾಡಬೇಕಾಗುತ್ತೆ. ಸೊ ಇವಾಗ ನೀವು ಬೇಕು ಅಂತಾರು 1,000 ರೂಪಾಯಿ ಕೊಟ್ಬಿಟ್ಟು ನಾವು ಮಿಷಿನ್ ಬೇಕು ಅಂತ ಫಿಕ್ಸ್ ಮಾಡಿಕೊಂಡ್ರೆ ಸೊ ಮಿಷಿನ್ನು ನಿಮ್ದಾಗುತ್ತೆ ಅಷ್ಟೇ, ಇನ್ನೇನಿಲ್ಲ. ಇದರಲ್ಲಿ ಇನ್ನೇನು ಎಕ್ಸ್ಟ್ರಾ ಮಾಡು ಅಂತೀರ, ಸ್ಕ್ರೀನ್ ನಂಬರ್ ಕಾಲ್ ಮಾಡಿ ನಿಮಗೆ ಕ್ಲಿಯರಾಗಿ ಎಲ್ಲ ಹೇಳ್ತಾರೆ. ಹಾಗೆ ನೀವು ಅಡ್ವಾನ್ಸ್ ಮಾಡ್ಕೊಳ್ಳಿ, ಬೇಕು ಅಂತ 2-3 ಡೇಸ್ ಒಳಗಡೆ ನಿಮ್ಮ ಒಂದು ಮನೆಗೆ ನಿಮಗೆ ಮಿಷಿನ್ ಅನ್ನೋದು ಬಂದುಬಿಡುತ್ತೆ. ನೀವು ವಿತ್ ಸ್ಟ್ಯಾಂಡ್ ಬೇಕಾದ್ರೂ ತೊಗೊಳ್ಬೋದು, ವಿತೌಟ್ ಸ್ಟ್ಯಾಂಡ್ ಬೇಕಾದ್ರೂ ತೊಗೊಳ್ಬೋದು. ಸೊ ಇವಾಗ ಬಂದು ನಿಮಗೆ ವಿತೌಟ್ ಸ್ಟ್ಯಾಂಡಲ್ಲಿ ತೋರಿಸಿದ್ದೀನಿ. ಸೊ ಓಕೆನಾ, ಹಿಂಗೇನೋ ಡೌಟ್ಸ್ ಇದ್ರೆ ನಾನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ. 7,000 ರೂಪಾಯಿಗೆ ನಿಮಗೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಸಿಗ್ತಾ ಇದೆ. ತುಂಬ ಚೆನ್ನಾಗಿರುವಂತಹ ಸುಜುಕಿ ಕಂಪ್ನಿಯ ಒಂದು ಓವರ್ಲಾಕ್ ಮಿಷಿನು. ಸೊ ಮಿಸ್ ಮಾಡದೆ ಪರ್ಚೇಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್.